15 ದಿನಗಳ ಕಾಲ ಮಾಡಬೇಕಾದಂಥ ವಿಧಾನಸಭಾ ಅಧಿವೇಶನ ಸಾಮಾನ್ಯವಾಗಿ 15 ದಿನ ಅಂತ ಕರೆದಾಗ 10 ದಿನ ಮಾತ್ರ ನಡೆಯುತ್ತೆ. ಆ 15 ದಿನದಲ್ಲಿ 2 ಭಾನುವಾರದ ರಜೆ, ಶನಿವಾರದ 2 ರಜೆ, ಸ್ವಾತಂತ್ರ್ಯ ದಿನಾಚರಣೆ, ಈದ್ ಮಿಲಾದ್ ರಜೆ, ಸಂಪಾತ ಸೂಚನೆ 1 ದಿನ, ಮುಂಚಿತವಾಗಿ ಅಧಿವೇಶನ ರದ್ದುಗೊಳಿಸಿರುವಂಥದ್ದು 2 ದಿನ. ಆ 15 ದಿನಗಳ ಒಟ್ಟು ಅಧಿವೇಶನದ ದಿನಾಂಕ ಆದರೆ ನಡೆದಿದ್ದು ಈ ಬಾರಿ 7 ದಿನಗಳು ಮಾತ್ರ. ಒಂದು ವಿಚಿತ್ರವಾದಂತಹ ಸನ್ನಿವೇಶದೊಳಗಡೆ ಈ ಬಾರಿ ಅಧಿವೇಶನ ನಡೀತು. ಬಹಳ ನೋವಿನ ಸಂಗತಿ ನಮಗೆ. ಯಾವ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದ ತಕ್ಷಣ ಅವರು ಒಂದು ಮಾತನ್ನು ಉಲ್ಲೇಖ ಮಾಡಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ನಾನು ಕೊಡ್ತೇನೆ ಅನ್ನುವಂಥ ಮಾತಲ್ಲ, ಸಂಪೂರ್ಣವಾಗಿ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಂತ ಒಂದು ವಿಧಾನಸಭಾ ಅಧಿವೇಶನ ಇದೆ. 187 ಕೋಟಿ ಹಗರಣ, ವಾಲ್ಮೀಕಿ ಹಗರಣ. ಆ ಹಗರಣ ಮಾಡಿದಂತ ರೂವಾರಿ ನಾಗೇಂದ್ರ ಶಿವಮೊಗ್ಗದ ಚಂದ್ರಶೇಖರ್ ಅವರ ಕಾರಣಕ್ಕೋಸ್ಕರ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ ಪರಿಸ್ಥಿತಿಯ ನಿರ್ಮಾಣ, ಆ ಕುಟುಂಬ ಇವತ್ತು ಬೀದಿಗೆ ಬಂದಿರುವಂತ ಸಂಗತಿ, ಮತ್ತೆ ಸಾಮಾನ್ಯ ಜನರ ಹಣ ಈ ಹಂತಕ್ಕೆ ಕೇವಲ 6 ದಿನಗಳಲ್ಲಿ ಮಾರ್ಚಲ್ಲೇ 4 ಬಾರಿ 4 ಅಕೌಂಟ್ಗಳಿಗೆ 25 ಕೋಟಿ 50 ಕೋಟಿ ಈ ತರ ಜಮಾ ಆಗಿರುವಂತ ಪರಿಸ್ಥಿತಿಯನ್ನು ನಾವು ಹೇಳಿದ ಮೇಲೂ ಕೂಡ ಈ ಹಿಂದೆ ಅವರು ರಾಜೀನಾಮೆ ತಗೊಂಡಿದ್ರು. ಆದರೆ ಅದೇ ಒಬ್ಬ ಭ್ರಷ್ಟ ಮಂತ್ರಿಗೆ ಇವತ್ತು ಕನಕಾಭಿಷೇಕ ಮಾಡಿರುವಂಥದ್ದು, ಇದನ್ನ ಪ್ರಶ್ನೆ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಂತ ಕಾರಣ ಕಾಂಗ್ರೆಸ್ ಏನು ಹೇಳುತ್ತೆ ಹಾಗೆ ನಡೆಯೋದಿಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂತ ಅಧಿವೇಶನನೇ ಸಾಕ್ಷಿ. ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳನ್ನೇ ನೀವು ಮಂತ್ರಿಗಳನ್ನು ಮಾಡಿದ್ರೆ ನಿಲ್ಲಿಸಕ್ಕೆ ಹೇಗೆ ಸಾಧ್ಯ ನೀವು ಅಂತ. ಅಂದ್ರೆ ಕಳ್ಳನ ಕೈಗೆ ಬೀಗದ ಕೀ ಕೊಟ್ಟರೆ ಹೇಗಾಗತ್ತೆ ಪರಿಸ್ಥಿತಿ? ಆ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿಕೊಂಡಿದೆ. ನಿಜವಾಗ್ಲೂ ನಾಗರಿಕರ ಹಣ ಇವತ್ತು ವ್ಯರ್ಥ ಆಗೋ ರೀತಿಯೊಳಗಡೆ ನೋಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ನೋವಿನ ಸಂಗತಿ ಅನ್ನೋ ಮಾತನ್ನು ಇವತ್ತು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಂತೆಂಥ ಸಮಸ್ಯೆಗಳಿತ್ತು ಚರ್ಚೆ ಮಾಡಲಿಕ್ಕೆ ನಮಗೆ. ಬರ, ನಾವು ತಂಡಗಳ ರಚನೆ ಮಾಡಿಕೊಂಡು ಈ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಬಂದಂತವ್ರು ನಾವು. ರಾಜ್ಯ ಸರ್ಕಾರದ ಮಂತ್ರಿಗಳು ಕೂಡ ಓಡಾಟವನ್ನು ಮಾಡಿದ್ರು. ಆದರೆ ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಇಷ್ಟೊಂದು ಸರ್ಕಾರ ಪೂರ್ತಿ ಅವನ ಬೆನ್ನಿಗೆ ನಿಂತಿದ್ದಿದೆಯಲ್ಲ, ಭ್ರಷ್ಟಾಚಾರದ ರಹಿತವಾದಂಥ ಆಡಳಿತ ಕೊಡ್ತೇವೆ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ನಾಗೇಂದ್ರನ ಪರಿಣಾಮ ಇಡೀ ವಿಧಾನಸಭಾ ಅಧಿವೇಶನ ಅಪೋಷ್ಟ ತಗೊಳ್ತು. ಒಬ್ಬ ವ್ಯಕ್ತಿಗೆ ಇಡೀ ಅಧಿವೇಶನ ಕೊಡುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ನೀತಿ ಏನು? ಇದನ್ನು ಗಂಭೀರವಾಗಿ ಜನ ಯೋಚನೆ ಮಾಡುವಂತ ಪರಿಸ್ಥಿತಿಗೆ ಇವತ್ತು ಅಧಿವೇಶನ ಧೂಕಿದೆ ಅಂತೇಳಿ ನಾನು ಭಾವಿಸ್ತೇನೆ. ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್, ವಾಲ್ಮೀಕಿ ಹಗರಣಗಳಿಗೆ ಸಂಬಂಧಿಸಿದ ಅನೇಕ ಸಂಗತಿ ಚರ್ಚೆ ಮಾಡಬೇಕಾಗಿದೆ. ಕೆಪಿಎಸ್ಸಿ ಹಗರಣ, ವಿದ್ಯಾರ್ಥಿಗಳು ರಸ್ತೆಗಿಳಿದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಜ್ವಲಂತ ಬರದ ಬಗ್ಗೆ ಚರ್ಚೆ ಆಗಲಿಲ್ಲ. ಇದು ಯಾವುದು ಬೇಡವಾದಂತ ಸರ್ಕಾರ ಯಾಕಿರಬೇಕು? ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಮಂತ್ರಿ ಮಂಡಲ ಅಂತ ಆದ್ರೆ ಇದನ್ನ ಸರ್ಕಾರ ಅಂತ ಕರಿಬೇಕಾ? ನಾವು ಹೋರಾಟವನ್ನು ಮಾಡಿದ್ದೇವೆ. ಒಂದು ಯಶಸ್ಸು ಅಂತ ಹೇಳಿದ್ರೆ 2 ದಿನ ಮುಂಚೆ ಅವರು ಮುಗಿಸಿದ್ದಷ್ಟೇ.
ಹೋರಾಟದ ಪರಿಣಾಮ 2 ದಿನ ಮುಂಚಿತವಾಗಿ ಬಾಲ್ ಹಾಕಿದ್ರು ಅಧಿವೇಶನವನ್ನು. ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಭಾವಿಸ್ತೇನೆ. ಇಷ್ಟರ ಮಧ್ಯೆ ಬಿಲ್ಗಳು ಪಾಸ್ ಮಾಡಿಕೊಂಡ್ರು. ಇಷ್ಟರ ಮಧ್ಯೆ ಬಿಲ್ಗಳನ್ನು ಪಾಸ್ ಮಾಡಿಕೊಂಡ್ರು. ನಡೆಯುತ್ತೆ, ಮಾಡಿಕೊಳ್ಳಿ. ಪ್ರಶ್ನೋತ್ತರಗಳಿಗೆ ಉತ್ತರ ಕೊಡುವಂತ ಕೆಲಸಗಳನ್ನು ಮಾಡಿದ್ರು. ಆದರೆ ಚರ್ಚೆಗೆ ಅವಕಾಶ ಕೊಡಬೇಕು, ರಾಜೀನಾಮೆ ತಗೊಂಡು ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಇದನ್ನ ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಅದಕ್ಕೆ ಹೇಳಿದೆ, ಎಷ್ಟು ಭ್ರಷ್ಟಾಚಾರದ ವ್ಯಾಪ್ತಿ ಮಿತಿ ಮೀರಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಕೈಗನ್ನಡಿ ಇನ್ನೊಂದು ಬೇಡ ಅಂತ ನಾನಂತೂ ಭಾವಿಸ್ತೇನೆ. ಅನೇಕರು ಚರ್ಚೆ ಮಾಡ್ತಾ ಇದ್ರಲ್ಲಿ, ಕಾಂಗ್ರೆಸ್ಸಿನ ಮಿತ್ರರು ಕೆಲವರೆಲ್ಲ ಮಾತಾಡ್ತಾ ಇದ್ರು. ಅವ್ರಿಗೆ ಖಾತ್ರಿ ತಗೊಳ್ಳೋ ಬಿಡೋಣ, ರಾಜೀನಾಮೆ ಕೊಡಲ್ಲ ಬಿಡೋಣ ಅಂತ. ಯಾಕೆಂದ್ರೆ ಯಾರಿಗೆ ಏನ್ ಸಲ್ಲಬೇಕು ಸಲ್ಲಿದೆ ಅಂತೇಳಿ ನಾವು ಹೇಳಲಿಲ್ಲ. ಅದನ್ನ ಕೇಂದ್ರಕ್ಕೆ ಏನ್ ತಲುಪಬೇಕು ತಲುಪಿಬಿಟ್ಟಿದೆ. ಅವನು ಪಟ್ಟಿ ಮಾಡಿ ಇಟ್ಕೊಂಡಿದ್ದಾನೆ. ಅವನು ತೆಗೆದ್ರೆ ಏನೇನಾಗತ್ತೆ ಅನ್ನೋ ಮಾತನ್ನ ಅಲ್ಲಿ ಹೇಳ್ತಾ ಇದ್ರು. ಈ ಹಂತದಲ್ಲಿ ಇವತ್ತು ಅಧಿವೇಶನ ಮುಕ್ತಾಯ ಆಗಿದೆ. ಇಷ್ಟರ ಮಧ್ಯೆ ಒಂದು ಸಂತೋಷ ಅಂತ ಹೇಳಿದ್ರೆ, ನನಗೆ ನೋವಿನ ಮಧ್ಯೆ ಒಂದು ಶಿವಮೊಗ್ಗ ನಗರಕ್ಕೆ ಸಂತೋಷ ಅಂತ ಹೇಳಿದ್ರೆ, ಈ ಹಿಂದಿನ ಅಧಿವೇಶನಗಳಲ್ಲಿ ನಾವು ಚರ್ಚೆ ಮಾಡಿದಂತ 2ನೇ ಹಂತದ ಕುಡಿಯುವ ನೀರಿನ ಯೋಜನೆ, 2ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಒಂಥರ ತಾತ್ವಿಕವಾಗಿ ಒಪ್ಪಿಗೆ ಸಿಗುವಂತ ರೀತಿಯೊಳಗಡೆ ನಮಗೆ ಉತ್ತರ ಬಂದಿರುವಂತದ್ದು. ಹೋದ ಬಾರಿ ಚರ್ಚೆ ಮಾಡಿದಾಗ ಅದಕ್ಕೆ ಬೇಕಾಗಿರುವಂತಹ ಸಂಗತಿಗಳನ್ನು ಜೋಡಿಸ್ಕೊಳ್ತೇವೆ, ಮಾಡ್ತೇವೆ ಅನ್ನೋ ಮಾತನ್ನ ಸುರೇಶ್ ಅವರು ಹೇಳಿದ್ರು. ಈ ಬಾರಿ ಮತ್ತೊಮ್ಮೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂಥ ಪ್ರಶ್ನೆಯನ್ನು ಕೇಳಿದ್ದೆ ನಾನು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜಾಗದ ಅಗತ್ಯತೆ ಇತ್ತು, ಅವಶ್ಯಕತೆ ಇತ್ತು. ಜಾಗನೂ ಕೂಡ ನಾವು ಐಡೆಂಟಿಫೈ ಮಾಡಿದ್ದೇವೆ. 24 ಎಕರೆ ಜಾಗ ಎಲ್ಲಿ ಅಂತ ಗುರುತು ಮಾಡಿ ಕೊಟ್ಟಿದ್ದೇವೆ. ಜಾಗದ ಲಭ್ಯತೆಗೆ ಅನುಗುಣವಾಗಿ ಯೋಚನೆ ಮಾಡ್ತೇನೆ ಅಂತ ಹೇಳಿತ್ತು ಮುಂಚೆ ಸರ್ಕಾರ. ನಾವು ಮತ್ತೊಮ್ಮೆ ಗಮನ ಸೆಳೆಯುವ ಸೂಚನೆಯಲ್ಲಿ ಬಂದಂತ ಪ್ರಶ್ನೆಗೆ ಉತ್ತರ ಬಂದಿದೆ. ಸ್ವಲ್ಪ ಸಮಾಧಾನ ಆಗಿರುವಂತ ಒಂದು ಉತ್ತರ. ಇದು ನನಗೆ ಸಂತೋಷ ಆಗಿರುವಂತ ಸಂಗತಿ. ಫೈಲ್ ಬಿಲ್ಡಪ್ ಮಾಡಿ ಜಿಲ್ಲಾಧಿಕಾರಿಗಳಿಂದ ಅವ್ರ ಜೊತೆ ಮಾತುಕತೆ ಮಾಡಿದಂತ ಪರಿಣಾಮ ಈ ಜಾಗಕ್ಕೆ ಬೇಕಾಗಿರುವಂತ ಸಕ್ಕರೆ ಬೆಲೆ ಇರುವಂತ 24 ಎಕರೆ ಜಾಗವನ್ನು ನಾವು ಉಪಯೋಗ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಅವಕಾಶ ಆಗ್ತಾ ಇದೆ. ಅದಕ್ಕೆ ಬೇಕಾದ್ರೆ ಹಣ ಮಂಜೂರಾತಿ ಇದಕ್ಕೆ ಸಂಬಂಧಪಟ್ಟಂತೆ ಮಂಡಳಿಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮಾಡ್ತೇವೆ ಅಂತ ಹೇಳಿದೆ, ಭರವಸೆ ಕೊಟ್ಟಿದೆ ಸರ್ಕಾರ. KUWSನ ಮಂಡಳಿ ಏನಿದೆ ಆ ಮಂಡಳಿಯ ಸಭೆಯಲ್ಲಿ ಮಂಡಿಸಿ ಅದನ್ನ ನಿರ್ಣಯ ತಗೊಳ್ತೇವೆ ಅಂತ ಮಾತನ್ನ ಮಂತ್ರಿಗಳು ಹೇಳಿದ್ದಾರೆ. ಸಂತೋಷದ ಸಂಗತಿ. ನಿನ್ನೆ ನಾನು ಇದಕ್ಕೆ ಪೂರಕವಾಗಿ ನಮ್ಮ UD ಸೆಕ್ರೆಟರಿ ಕಾವೇರಿ ಮೇಡಮ್ ಅವರನ್ನು ಭೇಟಿ ಮಾಡಿದೆ. ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಭರವಸೆಯ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಮಂಡಳಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ಮಾಡುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಂತ್ರಿಗಳನ್ನು ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಬುಧವಾರ ಗುರುವಾರ ಕಮಿಟಿ ಮೀಟಿಂಗ್ ಹೋದಂತ ಸಂದರ್ಭದಲ್ಲಿ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ಇನ್ನೊಂದಷ್ಟು ಚರ್ಚೆ ಮಾಡಿ ಸುದೀರ್ಘವಾಗಿ ಇದಕ್ಕೆ ಬೇಕಾಗಿರುವಂತಹ ಅನುದಾನವನ್ನು ಬಿಡುಗಡೆ ಮಾಡಿಸೋದ್ರಲ್ಲಿ ಯಶಸ್ವಿ ಆಗುವಂತ ನಂಬಿಕೆ ಈ ಉತ್ತರದಿಂದ ನನಗೆ ಬಂದಿದೆ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಅದೊಂದು ಸಂತೋಷವಾದಂಥ ಸಂಗತಿ.